ವೀಕ್ಷಕರೇ, ಜಯಾತಂಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಧಾ ಹಿರೇಗೌಡರ್. ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಾ ಇವೆ. ಜಯಲಲಿತಾ ಅವರ ಪರಿಸ್ಥಿತಿ ತುಂಬಾ ಚಿಂತಾಜನಕವಾಗಿದೆ ಅಂತ ಕೆಲವರು ಹೇಳಿದ್ರೆ, ಇನ್ನು ಎಐಎಡಿಎಂಕೆ ಪಕ್ಷ ಮಾತ್ರ ಅವರ ಆರೋಗ್ಯ ಸುಧಾರಿಸ್ತಾ ಇದೆ, ಆತಂಕ ಪಡುವ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದೆ. ಈ ಮಧ್ಯೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಕರುಣಾನಿಧಿ ಮಾತ್ರ ಅವರ ಆರೋಗ್ಯದ ಬಗ್ಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಅವರ ಫೋಟೋನಾದ್ರೂ ಬಿಡುಗಡೆ ಮಾಡಿ ಅಥವಾ ಅಲ್ಲಿಂದ ಯಾವುದಾದ್ರೂ ಒಂದು ಮಾಹಿತಿಯನ್ನಾದ್ರೂ ಜನರಿಗೆ ಸಂತೈಸೋ ರೀತಿಯಲ್ಲಿ ಪ್ರಕಟಿಸಿ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯಾದಂತಹ ಮಾತುಗಳು ಕೇಳಿ ಬರ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಜಯಲಲಿತಾ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಕುತೂಹಲಗಳು, ಸಾಕಷ್ಟು ಪ್ರಶ್ನೆಗಳು, ಇನ್ನು ಸಾಕಷ್ಟು ವದಂತಿಗಳು, ಊಹಾಪೋಹಗಳು, ಇವುಗಳಿಗೆ ತೆರೆ ಎಳೆಯುವಂತಹ ಪ್ರಯತ್ನವನ್ನ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ನಡೆಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಬ್ರೇಕಿಂಗ್ ನ್ಯೂಸ್ ಇದೆ, ಬನ್ನಿ ನೋಡೋಣ. ತಮಿಳುನಾಡು ಮುಖ್ಯಮಂತ್ರಿ ಜಯಲಲಿತಾಗೆ ಏನಾಗಿದೆ ಅನ್ನುವಂತಹ ಪ್ರಶ್ನೆ ಕೇವಲ ತಮಿಳುನಾಡು ಮಾತ್ರವಲ್ಲ, ಜಯಲಲಿತಾ ಅವರ ಬಗ್ಗೆ ಆಸಕ್ತಿ ಇಟ್ಟುಕೊಂಡಿರುವ ಮತ್ತು ಜಯಲಲಿತಾ ಅವರ ರಾಜಕೀಯ ಜೀವನವನ್ನ ಕಂಡಂತಹ ಸಾಮಾನ್ಯ ಜನ ಕೂಡ ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಪುರಚ್ಚಿ ತಲೈವಿಯನ್ನ ಕಾಡ್ತಾ ಇರೋದು ಅದು ಯಾವ ಬಾಧೆ, ಯಾವ ಕಾಯಿಲೆಯಿಂದ ಅವರು ಬಳಲ್ತಾ ಇದ್ದಾರೆ, ತೀವ್ರ ಜ್ವರ ಮತ್ತು ನಿರ್ಜಲೀಕರಣದ ಒಂದು ಆರೋಗ್ಯದ ಸಮಸ್ಯೆಯಿಂದ ಅವರು ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅನ್ನೋದು ಪ್ರಾಥಮಿಕವಾಗಿ ಬಂದಂತಹ ಮಾಹಿತಿ. ಆದರೆ ಇದೀಗ ಒಂದೊಂದೇ ಊಹಾಪೋಹಗಳು ಮತ್ತು ಕೆಲವೊಂದು ಖಚಿತ ಮಾಹಿತಿಗಳು ಅಂತ ಹೇಳಿಕೊಂಡು ಸಾಕಷ್ಟು ವಿಷಯಗಳು ಹೊರಗಡೆ ಬರುತ್ತಾ ಇವೆ. ತೀವ್ರ ಜ್ವರ, ಗ್ಯಾಂಗ್ರೀನ್, ಮೂತ್ರಕೋಶದ ವೈಫಲ್ಯ, ಲಿವರ್ ವ್ಯಾಧಿ ಅವರನ್ನ ಕಾಡ್ತಾ ಇದೆಯಾ? ಅಮ್ಮನ ದೇಹ ಸ್ವಾಸ್ಥ್ಯ ತಲುಪಿಬಿಟ್ಟಿತ್ತ ಅಪಾಯದ ಕವಲು ಹಾದಿ. ಜಯಲಲಿತಾ ಕಿಡ್ನಿ ವೈಫಲ್ಯದಿಂದ ಬಳಲ್ತಾ ಇದ್ದಾರಾ? ಅವರ ಲಿವರ್ ಡ್ಯಾಮೇಜ್ ಆಗಿದೆಯಾ? ಅಮ್ಮ ಮಾರಣಾಂತಿಕ ಗ್ಯಾಂಗ್ರೀನ್ನಿಂದ ಬಳಲ್ತಾ ಇದ್ದಾರಾ? ಗ್ಯಾಂಗ್ರೀನ್ ನಂಜು ತ್ವರಿತಗತಿಯಲ್ಲಿ ದೇಹ ಪೂರ ಆವರಿಸ್ತಾ ಇದೆಯಾ? ಅಮ್ಮನ ಕಾಲಿಗೆ ಕತ್ತರಿ ಹಾಕದೆ ವೈದ್ಯರಿಗೆ ಅನ್ಯ ಮಾರ್ಗ ತೋಚ್ತಾ ಇಲ್ವಾ? ಇದಕ್ಕೆ ಜಯಲಲಿತಾ ಅವರು ಸುತಾರಾಮ್ ಒಪ್ತಾ ಇಲ್ವಾ? ಜೀವರಕ್ಷಕ ವೆಂಟಿಲೇಟರ್ ನೆರವಿನೊಂದಿಗೆ ಅವರು ಉಸಿರಾಡ್ತಾ ಇದ್ದಾರಾ? ಜಯಲಲಿತಾ ದೇಹ ಸ್ವಾಸ್ಥ್ಯ ವಿಪರೀತ ಬಿಗಡಾಯಿಸಿದ್ಯಾ? ಈ ರೀತಿಯಾದಂತಹ ಕೆಲವು ವದಂತಿಗಳು ಅಂತಿರೋ ಅಥವಾ ಖಚಿತ ಮಾಹಿತಿಗಳು ಅಂತಿರೋ ಯಾವುದೂ ಕೂಡ ಒಂದು ರೀತಿಯಾದಂತಹ ಅಧಿಕೃತವಾದಂತಹ ಮಾಹಿತಿಗಳಲ್ಲ. ಆದರೂ ಕೂಡ ಈ ಪ್ರಶ್ನೆಗಳು ಈ ಹಿಂದಿನ ಅವರ ಅನಾರೋಗ್ಯದ ಒಂದು ಇತಿಹಾಸವನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ಜನರನ್ನ ಸಹಜವಾಗಿ ಕಾಡುತ್ತೆ. ಹಾಗಾದ್ರೆ ಈ ಹಿಂದೆ ಜಯಲಲಿತಾ ಅವರಿಗೆ ಕಾಡಿದಂತಹ ಅನಾರೋಗ್ಯದ ಸಮಸ್ಯೆಗಳು ಮತ್ತು ಈ ಹಿಂದಿನ ಅನಾರೋಗ್ಯದ ಸಮಸ್ಯೆಗಳು ತುಂಬಾ ಮುಂದುವರಿದು ಅಂದ್ರೆ ಬಹಳ ದಿನಗಳವರೆಗೆ ಬಾಧಿಸಿದ ನಂತರ ಈಗ ಯಾವ ಹಂತದಲ್ಲಿದ್ದಾರೆ ಜಯಲಲಿತಾ ಅವರು? ನಿಜಕ್ಕೂ ಕೂಡ ಜಯಲಲಿತಾ ಅವರ ದೇಹ ಪರಿಸ್ಥಿತಿ ವಿಷಮವಾಗಿದೆಯಾ? ಅವರು ಚಿಂತಾಜನಕ ಸ್ಥಿತಿಯಲ್ಲಿದ್ದಾರಾ? ಈ ಹಿಂದಿನ ಅವರ ಅನಾರೋಗ್ಯದ ಇತಿಹಾಸವನ್ನ ಮುಂದಿಟ್ಟುಕೊಂಡು ನಾವು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅವ್ರಿಗಾಗಿರುವಂತಹ ತೊಂದರೆಗಳ ಬಗ್ಗೆ ಚರ್ಚೆ ನಡೆಸೋದಕ್ಕೆ ತಜ್ಞ ವೈದ್ಯರಾದಂತಹ ಡಾಕ್ಟರ್ ಆಂಜನಪ್ಪ ಅವರು ನಮ್ಮೊಂದಿಗೆ ಈಗ ಸ್ಟುಡಿಯೋದಲ್ಲಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಡಾಕ್ಟ್ರೆ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಮೊದಲನೇದಾಗಿ ಅಪೋಲೋ ಆಸ್ಪತ್ರೆಗೆ ಜಯಲಲಿತಾ ಅವರು ದಾಖಲಾಗಿದ್ದು ಜ್ವರ ಮತ್ತು ನಿರ್ಜಲೀಕರಣ ಅಂತ. ಆದರೆ ಅವರ ಅನಾರೋಗ್ಯದ ಇತಿಹಾಸ ನೋಡಿದ್ರೆ ಬಹಳಷ್ಟು ಅವರ ದೇಹ ಬಳಲಿದೆ. ತಮಗೆ ಗೊತ್ತಿರುವ ಹಾಗೆ ಅವರಿಗೆ ಮಧುಮೇಹ ಇದೆ ಮತ್ತು ರಕ್ತದೊತ್ತಡ ಕೂಡ ಇದೆ. ಈ ಹಿಂದೇನೋ ಗ್ಯಾಂಗ್ರೀನ್ ಆಗಿತ್ತು, ಬೆರಳುಗಳೇನೋ ತೆಗೆದಿದ್ದಾರೆ ಅನ್ನುವಂತಹ ಒಂದು ಊಹಾಪೋಹ, ಮೂತ್ರಪಿಂಡದ ಕಸಿನೂ ಕೂಡ ನಡೆದಿದೆ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ವದಂತಿಗಳ ಮಧ್ಯೆ ತಮಗೇನಾದರೂ ತಮ್ಮ ಆಪ್ತ ವಲಯ ಅಥವಾ ವೈದ್ಯಕೀಯ ವಲಯದಲ್ಲಿ ಇನ್ಫಾರ್ಮೇಷನ್ಸ್ ಏನಾದರೂ ಕಲೆಕ್ಟ್ ಮಾಡಿದ್ದೀರಾ? ತಮಗೇನಾದರೂ ಗೊತ್ತಾ? ರಾಧಿಕಾ ಅವರೇ, ಈ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡೋದಕ್ಕೆ ಮುಂಚೆ ಜಯಲಲಿತಾ ಅವರು CM ಆಗಿರಲಿ, ಇನ್ನೇ ಆಗಲಿ, ಅವರೊಬ್ಬರು ಪೇಷಂಟು, ಅವರು ಬೇಗ ಗುಣಮುಖರಾಗಲಿ ಅಂತ ಒಂದು ವಿಶ್ ಮಾಡಿ, ಯಾಕಂದ್ರೆ ನಮ್ಮ ದೇವೇಗೌಡರು ಕೂಡ ವಿಶ್ ಮಾಡಿದರು. ಈ ಸಮಯದಲ್ಲಿ ಒಬ್ಬರು ಪೇಷಂಟ್ ಅಷ್ಟೇ. ಒಂದಂತೂ ಸತ್ಯ, ಅವರು ಡಯಾಬಿಟಿಸ್ನಿಂದ ಮೊದಲಿಂದಲೂ ಕೂಡ. ಡಯಾಬಿಟಿಸ್ ಇಸ್ ಎ ಕಾಮನ್ ಡಿಸಾರ್ಡರ್, ಅದು ಡಿಸೀಸ್ ಅಲ್ಲ, ಮೆಟಬಾಲಿಕ್ ಡಿಸಾರ್ಡರ್ ಅಂತೀವಿ. ಅನ್ಫಾರ್ಚುನೇಟ್ಲಿ 15 ವರ್ಷದ ಮೇಲೆ ಡಯಾಬಿಟಿಸ್ನಲ್ಲಿ ಅನೇಕ ಕಾಂಪ್ಲಿಕೇಶನ್ಸ್ ಶುರುವಾಗ್ತವೆ. ನೀವೇನು ತೋರಿಸಿದ್ರಲ್ಲ ಇಲ್ಲಿ,
ಕಿಡ್ನಿ ವೈಫಲ್ಯ, ಗ್ಯಾಂಗ್ರೀನು, ಸೆಪ್ಟಿಸೇಮಿಯಾ, ಜ್ವರ ಇವಿಷ್ಟು ಕೂಡ ಯಾವುದೇ ಒಬ್ಬ ಸಕ್ಕರೆ ಕಾಯಿಲೆ ಮನುಷ್ಯನಿಗೆ ಡಯಾಬಿಟಿಸ್ ಅನ್ಕಂಟ್ರೋಲ್ಡ್ ಇದ್ದರೆ ಆಗೋ ಪಾಸಿಬಿಲಿಟೀಸ್ ಇದ್ದಾವೆ. ಅವ್ರಿಗಾಗಿದೆಯೋ ಅಲ್ಲ ನಂಗೆ ಗೊತ್ತಿಲ್ಲ. ಇಲ್ಲ, ನೀವೊಂದು ಪ್ರಶ್ನೆ ಕೇಳಿದ್ರಿ ನನ್ನ ಸರ್ಕಲ್ನಿಂದ, ಅಮ್ಮ ಈವನ್ ಟಾಪ್ ಲೆವೆಲ್ ಡಾಕ್ಟರ್ಸ್ಗೂ ಕೂಡ ಏನು ವಿಚಾರ ಅಲ್ಲಿ, ನಾನು ಅಪೋಲೋ ಹಾಸ್ಪಿಟಲ್ 3 ವಾರ ವರ್ಕ್ ಮಾಡಿದ್ದೀನಿ, ಒನ್ ಆಫ್ ದಿ ಗುಡ್ ಹಾಸ್ಪಿಟಲ್. ಬಟ್ ಇಲ್ಲಿ ಯಾವುದೂ ಲೀಕ್ ಆಗ್ತಾ ಇಲ್ಲ. ಯಾರಿಗೂ ಕೂಡ ಇದೆಲ್ಲ ವಾಟ್ಸಪ್ಪು ನಾವು ಮೆಸೇಜ್ನಾಗ ಏನು ನೋಡ್ತಿದ್ದೀವಲ್ಲ ವದಂತಿಗಳೇ ಹೊರತು ಅಥೆಂಟಿಕ್ ಆಗಿ ಅಲ್ಲಿ ಟ್ರೀಟ್ ಮಾಡ್ತಿರೋ ಡಾಕ್ಟ್ರುಗಳಿಗೆ ಅಷ್ಟೇ ಗೊತ್ತು. ಬಟ್ ಎಲ್ಲೋ ಒಂದು ಕಡೆ ನಾನು ನೋಡಿದ್ದೀನಿ, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಆಗಲಿ, ಯಾವುದೇ ಬಾಂಬೆ ಒಳಗಾಗಲಿ, ಅಪೋಲೋ ಒಳಗೆ ಯಾವುದೇ ಒಬ್ಬ VIP ಪೇಷಂಟ್ ಅಡ್ಮಿಟ್ ಆದಾಗೆ ಬುಲೆಟಿನ್ ರಿಲೀಸ್ ಮಾಡಬೇಕು. ಮಾಧ್ಯಮದವರಿಗೆ ಅಲ್ಲ, VIP ಅನ್ನೋದಕ್ಕಿಂತ ತಮ್ಮನ್ನ ಸ್ವಲ್ಪ ಇಂಟರಪ್ಟ್ ಮಾಡ್ತೀನಿ ಸರ್. ಈಗ ಈ VIP ಅನ್ನೋದಕ್ಕಿಂತ ಒಂದು ರಾಜ್ಯದ ಮುಖ್ಯಮಂತ್ರಿ ಯಾಕೆ? ಸೊ ಮುಖ್ಯಮಂತ್ರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂದ್ರೆ ಸಹಜವಾಗಿ ಆ ರಾಜ್ಯದ ಜನ ಆತಂಕಕ್ಕೆ ಒಳಗಾಗಿರ್ತಾರೆ. ಆಮೇಲೆ ಕಾಲಕ್ಕೆ ತಕ್ಕಂತೆ ಅವರ ಆರೋಗ್ಯ ಪರಿಸ್ಥಿತಿ ಹೇಗಿದೆ ಅನ್ನುವಂತ ತಿಳಿದುಕೊಳ್ಳುವಂತ ಒತ್ತಾಸೆ ಸಾಮಾನ್ಯ ಜನರದ್ದು ಇರುತ್ತೆ. ಇಂತಹ ಸಂದರ್ಭದಲ್ಲಿ ಗೌಪ್ಯವಾಗಿಟ್ಟು ಅದನ್ನ ಏನಾಗ್ತಾ ಇದೆ ಅನ್ನೋದರ ಬಗ್ಗೆ ಎಳ್ಳಷ್ಟು ಮಾಹಿತಿನ ಹೊರಗಡೆ ಬಿಡದೇ ಇದ್ದಂತಹ ಸಂದರ್ಭದಲ್ಲಿ ಸಮಯ ಹೆಚ್ಚಾದ ಹಾಗೆ ಅನುಮಾನಗಳು, ಆತಂಕಗಳು ಜಾಸ್ತಿ ಆಗುತ್ತೆ. ಅದಕ್ಕೆ ಯಾಕೆ ಎಡೆ ಮಾಡಿಕೊಳ್ಳಲಾಗ್ತಾ ಇದೆ ಇಂತ? ಇಲ್ಲ, ನನ್ನ ಪ್ರೊಫೆಷನಲ್ ಧರ್ಮ, ನಿಮ್ಮ ಹೆಂಗೆ ಧರ್ಮ, ಜರ್ನಲಿಸಂ ಧರ್ಮ ಇದೆಯಲ್ಲ, ಡಾಕ್ಟರ್ಗಳಿಗೆ ಯಾರು ರಿಸ್ಟ್ರಿಕ್ಟ್ ಮಾಡಬಾರ್ದು. ಇಲ್ಲೇನಾಗಿದೆಯೋ ನನಗೆ ಗೊತ್ತಿಲ್ಲ. ಅದು ಆರೋಗ್ಯದ ಬುಲೆಟಿನ್ ಬರಲೇಬೇಕು. ಯಾಕಂದ್ರೆ ನೀವು ಹೇಳ್ದಂಗೆ ಇಡೀ ರಾಜ್ಯದವರು ಅಮ್ಮನ ಆರೋಗ್ಯದ ಬಗ್ಗೆ ಅವ್ರಿಗೆ ಆ ಕಾಳಜಿ ಇದ್ದೇ ಇರ್ತದೆ. ಅವ್ರಿಗೆ ತಿಳ್ಕೋಬೇಕು ಅನಿಸ್ತದೆ. ಇವ್ರು ಮುಚ್ಚಿಟ್ಟಷ್ಟು ಜನಗಳಿಗೆ ಅನುಮಾನ ಶುರುವಾಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್. ಮೊದಲೇನು ಹೇಳಿದ್ರು ಅವರು, ಬರೀ ಜಲಬಾಧೆ ಅಂದ್ರೆ ಡಿಹೈಡ್ರೇಷನ್, ಜ್ವರಕ್ಕೆ ಅಡ್ಮಿಟ್ ಮಾಡಿದ್ದಾರೆ 8 ದಿನ. ಯಾವ ಪೇಷಂಟ್ಗೂ ICU ಒಳಗೆ ಮೋರ್ ದೆನ್ 40 ಬರೀ ಡಿಹೈಡ್ರೇಷನ್ ಆದರೆ ಯೂಶಲಿ ಜ್ವರ ಇದ್ದಾಗೆ, ಲೂಸ್ ಮೋಷನ್ಸ್ ಆದಾಗೆ ಮೈನ ಲವಣ ಹೋಗಿ ಡಿಹೈಡ್ರೇಷನ್ ಅಂತ ಆಗುತ್ತೆ. ಅದಕ್ಕೆಲ್ಲ ಇಷ್ಟು ದಿನ ICU ಒಳಗಿಟ್ಟು ಸೀಕ್ರೆಟ್ ಆಗಿ ಟ್ರೀಟ್ ಮಾಡೋ ಅಂಥ ಪರಿಮೆ ಎಲ್ಲೂ ಇಲ್ಲ, ಯಾರಿಗೂ ಇಲ್ಲ. ಪ್ರಾಬಬಲಿ ಬೇರೆ ಏನೋ ಕಾಂಪ್ಲಿಕೇಶನ್ ಆಗಿರ್ಬೋದು. ಬಟ್ ನೀವು ಗೊತ್ತಲ್ಲ, ಬರೀ ಆರೋಗ್ಯದ್ದು ಒಂದೇ ಅಲ್ಲ, ಅನೇಕ ವಿಚಾರಗಳು ಇದರಲ್ಲಿ ಬರ್ತವೆ. ನಾವು ವೈದ್ಯರಾಗಿ ಅವರ ಆರೋಗ್ಯದ ಬಗ್ಗೆ ತಿಳಿಸ್ಲಿಕ್ಕೆ ಏನು ತೊಂದರೆ ಇಲ್ಲ. ಬಟ್ ಅದರ ಪರಿಣಾಮಗಳು ಏನಾಗ್ತವೆ ಅಂತ ಪ್ರಾಬಬಲಿ ಅವ್ರ ಮೇಲೆ ಏನಾರ ಪ್ರೆಷರ್ ಬಂದಿದೆಯೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಆ ಥರ ಬರಬಾರ್ದು. ಒಂದು ಹೆಲ್ತ್ ಬುಲೆಟಿನ್ ಅಂತ ಪ್ರತಿಯೊಬ್ಬರು ಪ್ರತಿ ಹಾಸ್ಪಿಟ್ಲಲ್ಲೂ, ನಮ್ಮ ಅಂಬರೀಷ್ ಅಡ್ಮಿಟ್ ಆದಾಗ ಬರ್ತಿತ್ತು ನೋಡಿ, ಅಮಿತಾಬ್ ಬಚ್ಚನ್ ಅಡ್ಮಿಟ್ ಆದಾಗ ಬಾಂಬೆ ಒಳಗೆ ಬರ್ತಾ ಇತ್ತು. ಬರಬೇಕು. ಬರ್ದಿದ್ದಾಗೆ ಸುಳ್ಳು ವದಂತಿಗಳಿರ್ತವೆ. ಬಟ್ ಏನಂದ್ರೆ ಒಬ್ಬ ವೈದ್ಯನಾಗಿ ನಾನು 15 ವರ್ಷದಿಂದ ಡಯಾಬಿಟಿಸ್ ಇರೋರಿಗೆ ಇವಿಷ್ಟು ಕಾಂಪ್ಲಿಕೇಶನ್ ಆಗೋ ಪಾಸಿಬಿಲಿಟೀಸ್ ಇದಾವೆ. ಅಲ್ಲ, ಆ ಕ್ಷಣಕ್ಕೆ ಅವರು ನಿರ್ಜಲೀಕರಣ, ಅತಿಸಾರ ಮತ್ತು ಜ್ವರದಿಂದ ದಾಖಲಾಗಿದ್ರು ಕೂಡ ಅವರು ಬಹಳ ಹಿಂದಿನಿಂದ ಇರುವಂತಹ ಅನಾರೋಗ್ಯದ ಸಮಸ್ಯೆ, ತಾವೇ ಹೇಳಿದಾಗ ಡಿಸಾರ್ಡರ್, ಮಧುಮೇಹ ಆಗಿರ್ಬೋದು, ರಕ್ತದೊತ್ತಡ ಆಗಿರಬಹುದು, ಇಂತಹ ಕಾಯಿಲೆಗಳು ಬಹಳ ಅವಧಿಯಿಂದ ಇರುವಂತಹ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಬಂದಂತಹ ಕೆಲವೊಂದು ಕಾಯಿಲೆಗಳಿಗೂ ಕೂಡ ಈ ಸೈಡ್ ಏನು ಡಿಸಾರ್ಡರ್ಸ್ ಇದೆ ಅದು ಬಹಳಷ್ಟು ಪ್ರಭಾವ ಬೀರಿ ಇನ್ನೂ ಆರೋಗ್ಯವನ್ನು ಹದಗೆಡಿಸುವಂತಹ ಚಾನ್ಸಸ್ ತುಂಬಾ ಇರುತ್ತಲ್ಲ ಡಾಕ್ಟರ್? CKD ಅಂತೀವಿ, ಕ್ರಾನಿಕ್ ಕಿಡ್ನಿ ಡಿಸಾರ್ಡರ್ ಅಂತ. ಒಂದಿನದಲ್ಲಿ ಕಿಡ್ನಿ ನೋಡಿಮ್ಮ, ಡಯಾಬಿಟಿಸ್ ಸ್ಟಾರ್ಟ್ ಆದಾಗೇನೆ ದೇಹದಲ್ಲಿ ಮೈಕ್ರೋವ್ಯಾಸ್ಕ್ಯುಲರ್ ಚೇಂಜಸ್ ಅಂತ ಶುರುವಾಗ್ತವೆ. ಡಯಾಬಿಟಿಸ್ ಇರೋರಿಗೆ ಟಾರ್ಗೆಟ್ ಆರ್ಗನ್ 4, ಒಂದು ಕಣ್ಣು, ಒಂದು ಹೃದಯ, ಒಂದು ಕಿಡ್ನಿ, ಒಂದು ಕಾಲು. ಇವು 4 ಟಾರ್ಗೆಟ್ ಆರ್ಗನ್ಸು. ಇದು ಒಂದಿನದೊಳಗೆ ಕಿಡ್ನಿ ಫೇಲ್ ಆಯಿತು ಅಂತ ಇಲ್ಲ, ಕಿಡ್ನಿಯಲ್ಲಿ ಚೇಂಜಸ್ ಆಗ್ತಾನೆ ಇರ್ತವೆ. ಅದಕ್ಕೆ ಪ್ರತಿಯೊಬ್ಬರು ಸಕ್ಕರೆ ಕಾಯಿಲೆ ಇರೋರು ವರ್ಷಕ್ಕೊಂದ್ಸರಿ ಕಂಪಲ್ಸರಿ ಕಣ್ ಚೆಕ್ ಮಾಡಿಸ್ಕೋಬೇಕು, ಕಿಡ್ನಿ ಏನಾಗ್ತಿದೆ ಅಂತ ನೋಡಬೇಕು, ಐ ಚೆಕ್ ಮಾಡ್ಕೋಬೇಕು. ಇವೆಲ್ಲ ವಾರ್ನಿಂಗ್ ಸೈನ್ಸ್ ಕೊಡ್ತವೆ. ನಮಗೆ ಭಾಳ ಸರಳ, ಕಿಡ್ನಿ ಫೇಲ್ ಆಗಿದೆಯೋ ಇಲ್ಲೋ ಅಂತ ಕಂಡುಹಿಡಲಿಕ್ಕೆ ಒಂದು ಕ್ರಿಯಾಟಿನಿನ್ ಸೀರಮ್, ಒಂದು ಬ್ಲಡ್ ಟೆಸ್ಟ್ನಾಗ ಗೊತ್ತಾಗುತ್ತೆ. ಒಂದು ಕೆಳಗಡೆ ಇರಬೇಕು ಕ್ರಿಯಾಟಿನಿನ್ನು, ಅದೇನ 4-5 ಹೋಯ್ತು ಅಂದರೆ, ಬ್ಲಡ್ ಯೂರಿಯಾ 40 ಮಿಲಿಗ್ರಾಮು, 100 ಮೇಲೆ ಹೋಯ್ತು ಅಂದರೆ ಡೆಫಿನೆಟ್ಲಿ ಅವ್ರ ಕಿಡ್ನಿ ಫೇಲ್ಯೂರ್. ಇವತ್ತೇ ಜಕ್ ಅಂತ ಹೋಗಿರಲ್ಲ, ನಡ್ಕೊತಾ ಬರ್ತಿರುತ್ತೆ. ಅನ್ಫಾರ್ಚುನೇಟ್ಲಿ ಅದನ್ನು ಎವ್ರಿ 6 ಮಂತ್ಸ್ ಅಸೆಸ್ ಮಾಡಿದರೆ ಅದನ್ನು ಅದರೊಳಗೆ ಈ ಸಕ್ಕರೆ ಕಾಯಿಲೆ ಇರೋರಿಗೆ ಇದು BP ಅಸೋಸಿಯೇಟೆಡ್ ಇರುತ್ತೆ. ಆ್ಯಂಡ್ BP ಜಾಸ್ತಿ ಆದಂಗೆಲ್ಲ ಕಿಡ್ನಿ ಫೇಲ್ಯೂರ್ ಚಾನ್ಸಸ್. ಎರಡೂ ಕೂಡ ಪ್ರೀಡಿಸ್ಪೋಸಿಂಗ್ ಕಾಸಸ್ ಅಂತೀವಿ. ಯಾರಿಗೆ ಕಿಡ್ನಿ ಫೇಲ್ಯೂರ್ ಆಗಬೇಕಾದ್ರೆ ಫಸ್ಟ್ ನಾವು ಥಿಂಕ್ ಮಾಡೋದು ಅವರು ಡಯಾಬಿಟಿಕ್ ಇದ್ದಾರಾ, ಅನ್ಕಂಟ್ರೋಲ್ಡ್ BP ಇದೆಯಾ ಅಂತ. ಅನ್ಫಾರ್ಚುನೇಟ್ಲಿ ಇಲ್ಲಿ ನನಗೆ ಐ ಕೆನಾಟ್ ಟೇಕ್ ಒನ್ ಫೈನ್ ಡೇ. ಅವರು ಬೆಳಗ್ಗೆ 2014ರಲ್ಲೂ ಹಾಗೆ ಆಗಿತ್ತು. ಅವ್ರಿಗೆ ಏನೋ ಆಗ್ಬಿಟ್ಟಿದೆ ಅನ್ನೋ ವದಂತಿಗಳು ಕಾಡಿದ್ವು. ತದನಂತರ ಆಕೆ ಸಂಪೂರ್ಣ ಆರೋಗ್ಯ ಭರಿತರಾಗಿ ಹೊರಗಡೆ ಬಂದಿದ್ದಾರೆ. ಮಾಡಿಸ್ಕೊಂಡಿರ್ಬೋದು, ನಮ್ಗೆ ಗೊತ್ತಿಲ್ಲ. ಯಾವುದೇ ಕಿಡ್ನಿ ಫೇಲ್ಯೂರ್ಗೆ
ಏಕ್ದಮ್ ಯಾರಿಗೂ ಏನೂ ಆಗಲ್ಲ. ಅಂಡ್ ಟುಡೇ ದ ಬೆಸ್ಟ್ ಟ್ರೀಟ್ಮೆಂಟ್ ಈಸ್ ಡಯಾಲಿಸಿಸ್. ನಾವು ನೋಡಿದೀವಿ ಸಾಕಷ್ಟು ಜನಕ್ಕೆ. ಸೊ ಅದರಲ್ಲಿ ಸ್ವಲ್ಪ ರಿಕವರಿ ಆಗ್ತಾರೆ. ಬಹಳಷ್ಟು ಜನ ಬಾಯಿಗೆ ಬಂದಂತೆ ಹಲವಾರು ರೀತಿಯಂತ ವ್ಯಾಧಿಗಳನ್ನ ಗುರುತಿಸ್ತಾ ಇದ್ದಾರೆ. ಈ ಮಧ್ಯೆ ಉತ್ತರ ಸಿಗದ ಹಲವು ಪ್ರಶ್ನೆಗಳಿವೆ ನೋಡಿ. ಜಯಲಲಿತಾ ಅವರ ಆರೋಗ್ಯದ ವಿಷಯದಲ್ಲಿ ಗೌಪ್ಯತೆಯನ್ನ ಕಾಪಾಡ್ತಾ ಇರೋದು ಯಾಕೆ? ಆಸ್ಪತ್ರೆಯಿಂದ ಕ್ಷೇಮ ಸಮಾಚಾರ ಅಂದ್ರೆ ಹೆಲ್ತ್ ಬುಲೆಟಿನ್ ಅನ್ನ ಕಾಲ ಕಾಲಕ್ಕೆ ಯಾಕೆ ಹೊರಡಿಸ್ತಾ ಇಲ್ಲ? ತರಾತುರಿಯಲ್ಲಿ ಲಂಡನ್ನಿಂದ ಡಾಕ್ಟರ್ ಬಂದಿದ್ಯಾಕೆ? ಲಂಡನ್ ವೈದ್ಯ ಕನ್ಸಲ್ಟೆಂಟ್ ಇಂಟೆನ್ಸಿವಿಸ್ಟ್ ಸ್ಪೆಷಲಿಸ್ಟ್ ಯಾಕೆ ಬಂದಿದ್ದಾರೆ? ಇದರ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಅನುಮಾನಗಳು ಈಗ ವ್ಯಕ್ತವಾಗ್ತಾ ಇದೆ. ಯಾಕೆ ಬಂದಿದ್ದಾರೆ? ಯಾವ ರೀತಿಯಂತ ಸಮಸ್ಯೆ ಅವರನ್ನ ಕಾಡ್ತಾ ಇದೆ? ಇಲ್ಲಿಯ ವೈದ್ಯರಿಗೆ ಅದನ್ನ ಪರಿಹಾರ ಕೊಡೋದಕ್ಕೆ ಸಾಧ್ಯನೇ ಇಲ್ವಾ? ಯಾಕೆ ಈ ತರದ ಒಂದು ಗೌಪ್ಯತೆಯನ್ನ ಕಾಪಾಡಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಊಹಾಪೋಹಗಳು ಓಡಾಡ್ತಾ ಇವೆ. ಹಾಗಾದ್ರೆ ಜಯಲಲಿತಾ ಅವರಿಗೆ ಈ ಹಿಂದಿನಿಂದಲೂ ಕೂಡ ಬಹಳಷ್ಟು ಆರೋಗ್ಯದ ಸಮಸ್ಯೆಗಳಿದ್ವು. ಈ ಹಿಂದೆನೇ ಅವರ ಅಂಗಾಂಗದ ಕಸಿ ನಡೆದಿತ್ತು ಅಂತ ಕೆಲವರು, ಈಗ ನಡೀತಾ ಇದೆ ಅಂತ ಇನ್ನು ಕೆಲವರು. ಹಲವಾರು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳನ್ನು ಈಗ ನೋಡ್ಕೊಂಡು ಬರೋಣ ಬನ್ನಿ. ನಾನು ಆಗಲೇ ಹೇಳಿದ ಹಾಗೆ 2015 ಜೂನ್ ತಿಂಗಳಲ್ಲಿ ಜಯಲಲಿತಾ ಅವರು ದಿಢೀರಾಗಿ ನಾಪತ್ತೆಯಾಗಿದ್ರು. ಆಗಲೂ ಕೂಡ ಇದೇ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ಎದುರಾಗಿದ್ವು. ಆಗ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕಾಣಿಸಿಕೊಳ್ಳದೆ ನಿಜಕ್ಕೂ ಕೂಡ ಮರೆಯಾಗಿ ಹೋಗಿದ್ರು. ಸಚಿವಾಲಯದ ಕಾರ್ಯಕಲಾಪಕ್ಕೂ ಕೂಡ ಅವರು ಭಾಗವಹಿಸ್ತಾ ಇರಲಿಲ್ಲ. ಹಾಗಾಗಿ ಅಮ್ಮ ಎಲ್ಲಿಗೆ ಹೋಗಿದ್ದಾರೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಹೋದ ವರ್ಷ ಅವರು ಅಮೆರಿಕ ಯಾತ್ರೆ ಕೈಗೊಂಡಿದ್ರು. ಈ ಅಮೆರಿಕ ಯಾತ್ರೆಯ ಹಿಂದಿನ ರಹಸ್ಯ ಏನು? ಅಲ್ಲೇನಾದ್ರೂ ಅವರಿಗೆ ಕಿಡ್ನಿ ಇಲ್ಲವೇ ಲಿವರ್ ಕಸಿಯನ್ನ ಮಾಡಲಾಯ್ತಾ? ಹೀಗಾಗಿ ಮೂತ್ರಕೋಶದ ಸೋಂಕು ಅವರನ್ನ ಬೆಂಬಿಡದೆ ಭೂತದಂತೆ ಕಾಡ್ತಾ ಇದೆಯಾ? ಇದೀಗ ಮತ್ತೆ ಆ ಸಮಸ್ಯೆ ಏನಾದ್ರೂ ಪುನರಾವರ್ತನೆಯಾಗಿದೆಯಾ? ಈ ರೀತಿಯಾದಂತಹ ಹಲವಾರು ಪ್ರಶ್ನೆಗಳು ಜನರಲ್ಲಿ ಮನೆ ಮಾಡಿವೆ. ಒಟ್ಟಾರೆ ತಮಿಳುನಾಡಿನ ಜನ ಬಯಸ್ತಾ ಇರೋದು ಅಷ್ಟೇ ಅಲ್ಲ, ಜಯಲಲಿತಾ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಹಬ್ಬಿರುವಂತಹ ವದಂತಿಗಳು, ಮತ್ತೊಂದೆಡೆ ಪ್ರತಿಪಕ್ಷವಾದಂತಹ ಡಿಎಂಕೆ ಎತ್ತಾ ಇರುವಂತಹ ಪ್ರಶ್ನೆಗಳು. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಪವಿತ್ರ ಈಗ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬನ್ನಿ ಅವರಿಂದ ಹೆಚ್ಚಿನ ಡೀಟೇಲ್ಸ್ ಪಡೆದುಕೊಳ್ಳೋಣ. ಪವಿತ್ರ, ಹೆಲ್ತ್ ಬುಲೆಟಿನ್ ಬರ್ತಾ ಇಲ್ಲ ಅಂತ ಸಾವಿರಾರು ಜನ ಅಪೋಲೋ ಆಸ್ಪತ್ರೆಯ ಮುಂದೆ ಜಮಾಯಿಸಿದ್ರು. ಸಾವಿರಕ್ಕೂ ಹೆಚ್ಚು ಪೊಲೀಸರು ಅಪೋಲೋ ಆಸ್ಪತ್ರೆಯ ಸುತ್ತಮುತ್ತ ರಣಹದ್ದಿನಂತೆ ಆ ಆಸ್ಪತ್ರೆಯನ್ನ ಕಾಯ್ತಾ ಇದ್ದಾರೆ. ಇದನ್ನೆಲ್ಲ ನೋಡಿದಾಗ ಸಹಜವಾಗಿ ಜನಸಾಮಾನ್ಯರಲ್ಲಿ ಒಂದು ರೀತಿಯಾದಂಥ ಆತಂಕ ಮನೆ ಮಾಡುತ್ತೆ. ಆದರೆ ರಾಜಭವನದ ಪ್ರಕಟಣೆ ಏನೋ ಬಂದಿದೆಯಂತೆ. ಏನ್ ಹೇಳ್ತಾ ಇದೆ ರಾಜಭವನದ ಮೂಲಗಳು? ಈಗಾಗಲೇ ರಾಜಭವನದ ಪ್ರಕಟಣೆ ಏನೋ ನಿನ್ನೆ ಬಂದಿದೆ, ಆದ್ರೆ ಅದರಲ್ಲಿ ಎಷ್ಟು ಸತ್ಯ ಇದೆ, ಈಗಾಗಲೇ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರ್ತಾ ಇದೆ ಅಂತ ರಾಜಭವನದ ಪ್ರಕಟಣೆ ಹೇಳಿದ್ರು ಕೂಡ ಅದು ಎಷ್ಟು ಸತ್ಯ ಎಷ್ಟು ಮಿಥ್ಯ ಅನ್ನುವಂಥದ್ದು ಅಲ್ಲಿನ ಒಂದು ಜನರಲ್ಲೂ ಕೂಡ ಆತಂಕಕ್ಕೆ ಈಡು ಮಾಡುವಂಥದ್ದು. ಯಾಕಂದ್ರೆ ಒಂದೇ ಒಂದು ಫೋಟೋ ಕೂಡ ಬಿಡುಗಡೆ ಆಗಿಲ್ಲ. ಇನ್ನೊಂದು ಕಡೆ ಅಪೋಲೋ ಆಸ್ಪತ್ರೆಯವರು ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿಯನ್ನ ಇನ್ನೂ ಕೂಡ ಹೊರಹಾಕಿಲ್ಲ. ಮೊನ್ನೆ ಕಾವೇರಿ ಜಲ ವಿವಾದದ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದ್ದಾರೆ ಅಂತ ಊಹಾಪೋಹಗಳು ಇದ್ದವೇ ಹೊರತು ಯಾವುದೇ ರೀತಿ ಫೋಟೋ ಕೂಡ ರಿಲೀಸ್ ಆಗಿಲ್ಲ. ಇನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಫೋಟೋ ರಿಲೀಸ್ ಆಗಿದ್ರೂ ಕೂಡ ಅದು ಸುಳ್ಳು, ಅದು ಯಾವುದೋ ಬೇರೆ ಫೋಟೋ ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಕಡೆಗೆ ತಮಿಳುನಾಡಿನ ಜನ ಆತಂಕಕ್ಕೆ ಒಳಗಾಗಿದ್ದಾರೆ ನಿಜ, ಆದ್ರೆ
ಜಯಲಲಿತಾ ಅವರ ಅನಾರೋಗ್ಯ ಅಲ್ಲಿನ ಜನರಿಗೆ ಹೊಸದಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ 2015-14ನೇ ಸಾಲಿನಲ್ಲಿ ಜಯಲಲಿತಾ ಅವರ ಆರೋಗ್ಯ ತುಂಬಾನೇ ಉಲ್ಬಣಗೊಂಡಿತ್ತು. ಅದರಲ್ಲೂ ಕೂಡ 2015ರಲ್ಲಿ ಅವರು ಜೂನ್ ತಿಂಗಳಲ್ಲಿ ಇದ್ದಕ್ಕಿದ್ದಂತೆ ಕಾಣೆ ಆಗಿರುವಂತಹ ಪರಿಸ್ಥಿತಿಗೆ ತಂದಿದ್ರು. ಯಾಕಂದ್ರೆ ಅವರು ಅಮೆರಿಕಕ್ಕೆ ಹೆಚ್ಚಿನ ಚಿಕಿತ್ಸೆಗೆ ಹೋಗಿದ್ರು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಆಕೆಗೆ ಲಿವರ್ ಕಸಿ ಆಗಿದೆಯೋ, ಕಿಡ್ನಿ ಕಸಿ ಆಗಿದೆಯೋ, ಈ ಬಗ್ಗೆ ಕೂಡ ಗೊಂದಲಗಳಿವೆ. ಆದ್ರೆ ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿ ಇಲ್ಲ. ಒಂದು ಕಾಲದಲ್ಲಿ ನರ್ತಕಿ ಆಗಿರುವಂತಹ ಜಯಲಲಿತಾ ಅವರು ಮುಖ್ಯಮಂತ್ರಿ ಆದ್ಮೇಲೆ ಆರೋಗ್ಯದ ಬಗ್ಗೆ ಅಷ್ಟೊಂದು ಗಮನ ಹರಿಸಿಲ್ಲ. ಸಾಕಷ್ಟು ಅವರಿಗೆ ಸಮಸ್ಯೆಗಳಿತ್ತು ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಒಟ್ಟಾರೆಯಾಗಿ ಇಷ್ಟೆಲ್ಲ ಆದ್ರೂ ಒಂದು ಫೋಟೋವನ್ನ ರಿಲೀಸ್ ಮಾಡಿಲ್ಲ ಯಾಕೆ ಅನ್ನುವಂತಹ ಒಂದು ಕರುಣಾನಿಧಿ ಅವರು ಕೂಡ ಎತ್ತಾ ಇದ್ದಾರೆ ಈ ಪ್ರಶ್ನೆ. ಜೊತೆಗೆ ತಮಿಳುನಾಡಿನ ಜನ ಕೂಡ ಕೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಪವಿತ್ರ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಎಸ್ ಡಾಕ್ಟರ್, ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಉದ್ಭವವಾಗುವಂತಹ ಪ್ರಶ್ನೆ ಒಂದೇ. ಅವರು ಚೀಫ್ ಮಿನಿಸ್ಟರ್, ಆಕೆ ಒಂದು ರೀತಿ ತಮಿಳುನಾಡಿಗೆ ಸರ್ವಾಧಿಕಾರಿ. ಆಕೆಯ ಕೈ ಸನ್ನೆ ಮತ್ತು ಕಣ್ಸನ್ನೆಯಲ್ಲಿ ಎಲ್ಲವೂ ನಡೆದು ಹೋಗುತ್ತೆ ಅನ್ನುವಷ್ಟರ ಮಟ್ಟಿಗೆ ಆಕೆ ಪವರ್ಫುಲ್. ಇಂತಹ ಸಂದರ್ಭದಲ್ಲಿ ಜಯಲಲಿತಾ ತನ್ನ ಆರೋಗ್ಯವನ್ನು ಇಷ್ಟು ವಿಷಮ ಸ್ಥಿತಿಗೆ ತಲುಪುವಷ್ಟರ ಮಟ್ಟಿಗೆ ಈಸಿಯಾಗಿ ತಗೊಳ್ತಾರಾ ಅಥವಾ ಆರೋಗ್ಯಾಧಿಕಾರಿಗಳು ಅದನ್ನ ಹಾಗೆ ಬಿಟ್ಬಿಡ್ತಾರಾ? ಇದು ಸಾಧ್ಯನಾ ಇಂತಹ VVIPಗಳ ವಿಷಯದಲ್ಲಿ ಅನ್ನೋದು ಜನಸಾಮಾನ್ಯರ ದೃಷ್ಟಿಯಲ್ಲಿ ಹೇಳಬಹುದಾದ ಮೊದಲನೇ ಪ್ರಶ್ನೆ. ನಮ್ಮ ಆರೋಗ್ಯದ ಕಾಳಜಿ ಅವರ ಪರ್ಸನಲ್ ಇದು. ಅನ್ಫಾರ್ಚುನೇಟ್ಲಿ ಡಯಾಬಿಟೀಸು ನೀವು ಹೇಳ್ದಂಗೆ ಬೇರೆಯವ್ರು ಹೇಳ್ದಂಗೆ ಕೇಳಲ್ಲ. ಡಯಾಬಿಟೀಸ್ಗೆ ಇಟ್ಸ್ ಎ ಮಸ್ಟ್, ಡಯಟ್, ಎಕ್ಸರ್ಸೈಸ್. ಬಟ್ ಅನ್ಫಾರ್ಚುನೇಟ್ಲಿ ಇವ್ರ ಶೆಡ್ಯೂಲಲ್ಲಿ ಎಲ್ಲರೂ ಇಮ್ಯಾಜಿನ್ ಮಾಡ್ಕೋಬೋದಮ್ಮ, ಅವ್ರು ಎಷ್ಟೇ ಕಾಳಜಿ ವಹಿಸಲ್ಲಮ್ಮ, ಬೇಕು ಅಂದರೂ ಆಗಲ್ಲ. ನೀವು ನೋಡಿಮ್ಮ, ಇವೆಲ್ಲ ಸರಳ. ನಾನೊಬ್ಬ ಸರ್ಜನ್ನು, ನಾನು ಹೇಳ್ದಂಗೆ ಇವಾಗ ಜನ ಕೇಳಿ ಅಂತ ಹೇಳ್ತೀನಿ, ನಾನೇ ಫಾಲೋ ಮಾಡೋಕ್ಕಾಗೋದಿಲ್ಲ. ರಾತ್ರಿ 1 ಗಂಟೆಗೆ ಆಪರೇಷನ್ ನಿದ್ದೆ ಮಾಡಿ ಅಂತೀವಿ, ಮಾಡೋಕ್ಕಾಗಲ್ಲ. ಪ್ರಾಬಬಲಿ ಅವ್ರ ಬ್ಯುಸಿ ಶೆಡ್ಯೂಲ್ನಲ್ಲಿ ಅವ್ರ ದೇಹದ ಆಕಾರ ನೋಡಿದರೆ, ತೂಕ ನೋಡಿದರೆ ಎಲ್ಲೂ ಅವ್ರು ಎಕ್ಸರ್ಸೈಸ್ ಮಾಡ್ದಂಗೆ ಕಾಣಲ್ಲ. ಡಯಾಬಿಟೀಸ್ನ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಎಕ್ಸರ್ಸೈಸ್. ಡಯಟ್ ಅಂದರೆ ಸೊಪ್ಪು ತರಕಾರಿನೇ ತಿನ್ನಬೇಕು ಹೆಚ್ಚಿಗೆ. ಇದನ್ನು ಮಾಡಿದಾರೋ ಎಲ್ಲೋ ಗೊತ್ತಾಗೋದಿಲ್ಲ. ಬಟ್ ಯಾರೇ ಆಗಲಿ ಕರೆಕ್ಟಾಗಿ ಪ್ರೋಟೋಕಾಲ್ ಫಾಲೋ ಮಾಡದಿದ್ರೆ ಅವರು ತೊಂದರೆ ಸಿಕ್ಕಾಕೊಳ್ಳೋದಂತೂ ಸತ್ಯ. ಇದ್ರ ಮಧ್ಯೆ ನೀವು ಇನ್ನೊಂದು ಕೇಳಿದ್ರಿ, ಅಲ್ಲಿ ಲಂಡನ್ದಿಂದ ಇಂಟೆನ್ಸಿವಿಸ್ಟ್ ಬಂದಿದ್ದಾರೆ ಅಂತ. ರಿಚರ್ಡ್ ಜಾನ್, ಇದನ್ನು ಕ್ಲಾರಿಫೈ ಮಾಡ್ತೀನಿ. ಇಂಟೆನ್ಸಿವಿಸ್ಟ್ ಅಂದರೆ ಇಟ್ ಇಸ್ ಎ ಸ್ಪೆಷಲೈಸೇಷನ್. ನಮ್ಮ ಪ್ರೊಫೆಷನಲ್ ಸರ್ಜನ್ಸ್ ಇದ್ದೀವಿ, ಫಿಸಿಷಿಯನ್ಸ್ ಇದ್ದೀವಿ, ಎಂಡೋಕ್ರೈನಾಲಜಿಸ್ಟ್ ಇದ್ದೀವಿ. ಯೂಶಲಿ ಸಕ್ಕರೆ ಕಾಯಿಲೆನ ಎಲ್ಲರೂ ಟ್ರೀಟ್ ಮಾಡ್ತಾರೆ. ಬಟ್ ಮೇನ್ಲಿ ಸ್ಪೆಷಲೈಸೇಷನ್ ಎಂಡೋಕ್ರೈನಾಲಜಿಸ್ಟು, ಅದರ ಡಯಾಬಿಟಾಲಜಿಸ್ಟ್. ಬಟ್ ಒಂದು ಸಾರಿ ICUಗೆ ಅಡ್ಮಿಟ್ ಆದರೆ ಇಂಟೆನ್ಸಿವ್ ಕೇರ್ ಯೂನಿಟ್ನೊಳಗೆ ದ ಬೆಸ್ಟ್ ಪರ್ಸನ್ ಟು ಟ್ರೀಟ್ ದೆಮ್ ಈಸ್ ಇಂಟೆನ್ಸಿವಿಸ್ಟ್. ನಮ್ಮ ದೇಶದಲ್ಲೂ ಬೇಕಾದಷ್ಟು ಜನ ಇಂಟೆನ್ಸಿವಿಸ್ಟ್ ಇದ್ದಾರೆ. ಅಪೋಲೋ ಹಾಸ್ಪಿಟಲ್ ಅಂತ ಇಂಟೆನ್ಸಿವಿಸ್ಟ್ ಇದ್ದೇ ಇರ್ತಾರೆ. ಒಂದು ಸೆಕೆಂಡ್ ಒಪಿನಿಯನ್ ತಗೊಳ್ಳೋಣ. ಅಥವಾ ನಮಗೆ ಒಂದು ಫೋಬಿಯಾ ಇದೆ, ಹೊರದೇಶದಿಂದ ಬಂದಂತಹ ವೈದ್ಯರುಗಳು ತುಂಬಾ ಎಕ್ಸ್ಪರ್ಟ್ಸ್ ಅಂತ. ಸೊ ಅದನ್ನು ಕೂಡ ಕ್ಲಿಯರ್ ಮಾಡ್ಬಿಡೋಣ, ಯಾಕೆ ಸೆಕೆಂಡ್ ಚಾನ್ಸ್ ತಗೊಳ್ಳೋದು ಜಯಲಲಿತಾ ಅವರ ವಿಷಯದಲ್ಲಿ ಅನ್ನೋದಕ್ಕೆ ಇರ್ಬೋದೇನೋ. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್, ಇಷ್ಟೊತ್ತು ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಜಯಲಲಿತಾ ಅವರ ವಿಚಾರದಲ್ಲಿ ಗೌಪ್ಯತೆಯನ್ನ ಕಾಪಾಡಿದಷ್ಟು ಅನುಮಾನಗಳು, ಪ್ರಶ್ನೆಗಳು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಹೀಗಾಗಿ ಆಕೆಯ ಒಂದು ಫೋಟೋ ಆದ್ರೂ, ದೃಶ್ಯವಾದ್ರೂ, ಆಡಿಯೋ ಆದ್ರೂ, ವಿಡಿಯೋ ಆದ್ರೂ ಬಿಡುಗಡೆ ಮಾಡಿ ಅಷ್ಟರ ಮಟ್ಟಿಗೆ ಜನ ಸಮಾಧಾನ ಆಗ್ತಾರೆ ಅಂದ್ರೂ ಕೂಡ AIADMK ಪಕ್ಷ ಕೇಳ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತ. ಇದು ಇದರಿಂದ ವಿಶೇಷ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.
ಇದು ಇವತ್ತಿನ ಟಾಪ್ ಸ್ಟೋರೀಸ್ ಆಗಿತ್ತು. ಇನ್ನೀಗ ಸುದ್ದಿಗಳತ್ತ ಗಮನ ಹರಿಸೋಣ. ಕಾವೇರಿ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಈಗ ತುರ್ತು ಅರ್ಜಿ ಸಲ್ಲಿಸಿದೆ. ಸುಪ್ರೀಂ ಕೋರ್ಟ್ ಆದೇಶವನ್ನ ಧಿಕ್ಕರಿಸುತ್ತಿಲ್ಲ. ಸೆಪ್ಟೆಂಬರ್ 5 ಮತ್ತು 12ರಂದು ನೀಡಿದ್ದ ಆದೇಶವನ್ನ ಪಾಲಿಸಲಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಎಲ್ಲದರ ಸಂಬಂಧಪಟ್ಟ ಹಾಗೆ ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಇಲ್ಲಿ ಗಮನಿಸಬೇಕಾದದ್ದು ಎರಡು ಅಂಶ. ಒಂದು, ಸೆಪ್ಟೆಂಬರ್ 5 ಮತ್ತು ಸೆಪ್ಟೆಂಬರ್ 12ನೇ ತಾರೀಕು ಏನು ಆದೇಶ ಕೊಟ್ಟಿದ್ರು ಆದೇಶವನ್ನು ಪಾಲಿಸಲಾಗಿದೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಅಟ್ ದ ಸೇಮ್ ಟೈಮ್ ಸೆಪ್ಟೆಂಬರ್ 20, 27 ಮತ್ತು 30 ಏನು ಆದೇಶ ಇತ್ತು ಆ ಆದೇಶವನ್ನ ಮರು ಪರಿಶೀಲನೆಗೆ ಕರ್ನಾಟಕ ಸರ್ಕಾರ ಅರ್ಜಿಯನ್ನ ಸಲ್ಲಿಸಿದ್ದಾರೆ. 3 ಆದೇಶಗಳ ತುರ್ತು ಮರುಪರಿಶೀಲನೆ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಅರ್ಜಿಯಲ್ಲಿ ಕೇಳಿಕೊಂಡಿದ್ದಾರೆ. 2012ರ ರಾಷ್ಟ್ರೀಯ ಜಲನೀತಿಯ ಪ್ರಕಾರ ಕುಡಿಯುವ ನೀರಿಗೆ ಮೊದಲು ಆದ್ಯತೆಯನ್ನು ಕೊಡಬೇಕು. ಆದರೆ ತಮಿಳುನಾಡು ಕೃಷಿಗೆ ನೀರನ್ನು ಈಗ ಕೇಳ್ತಾ ಇದೆ, ಕರ್ನಾಟಕ ಕುಡಿಯೋದಕ್ಕೆ ನೀರು ಕೇಳುತ್ತಾ ಇದೆ ಅಂತ ಅರ್ಜಿಯಲ್ಲಿ ಈ ಮೂಲಕ ತಿಳಿಸಲಾಗಿದೆ. ಹೀಗಾಗಿ ಮರು ಪರಿಶೀಲನೆಗೆ ಇದೀಗ ಕರ್ನಾಟಕ ಸರ್ಕಾರ ಅರ್ಜಿಯನ್ನ ಸಲ್ಲಿಸಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸುತ್ತಿಲ್ಲ ಅನ್ನುವುದನ್ನು ಕೂಡ ಅಲ್ಲಿ ಮತ್ತೆ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಡುವಂತಹ ಮತ್ತು ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಕೂಡ ಈ ಅರ್ಜಿಯಲ್ಲಿ ಸಲ್ಲಿಸಲಾಗಿದೆ.